ಸಾಲಗಾರರ ಕಾಟಕ್ಕೆ ಬೇಸತ್ತು ಯುವಕನೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಪಾವಗಡ ಪಟ್ಟಣದ ವಿನಾಯಕ ನಗರದಲ್ಲಿ ಭಾನುವಾರ ರಾತ್ರಿ 7:30ರಿಂದ 8 ಗಂಟೆ ಒಳಗಡೆ ಜರುಗಿದೆ. ಮೃತನನ್ನು ಪಾವಗಡ ತಾಲೂಕಿನ ಬಾಲಮನಹಳ್ಳಿ ಗ್ರಾಮದ ವೆಂಕಟೇಶಪ್ಪ ಎನ್ನುವರ ಪುತ್ರ ಲವಣಕುಮಾರ್ 36 ವರ್ಷ ಎಂದು ಗುರುತಿಸಲಾಗಿದೆ. ಲವಣಕುಮಾರ್ ವೃತ್ತಿಯಲ್ಲಿ ಮೆಕ್ಯಾನಿಕ್ ಆಗಿದ್ದು ಆಂಧ್ರದ ಮಡಕ್ಸಿರದ ಮೂಲದ ವ್ಯಕ್ತಿಗಳಿಂದ ಸಾಲ ಪಡೆದುಕೊಂಡಿದ್ದನಂತೆ. ಈ ಒಂದು ಸಾಲ ನೀಡಿದವರು ಶನಿವಾರ ರಾತ್ರಿ ಬಾಲಮನಹಳ್ಳಿ ಗ್ರಾಮಕ್ಕೆ ಬಂದು ತನ್ನ ತಂದೆಯನ್ನು ಕಿಡ್ನಾಪ್ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟಿದ್ದರಂತೆ. ಇದರಿಂದ ಮನನೊಂದು ಲವಣಕುಮಾರ್ ಭಾನುವಾರ ರಾತ್ರಿ ಈ ಒಂದು ದುರ್ಘಟನೆಗೆ ಈಡಾಗಿದ್ದಾನೆ. ಮೃತ ಲವಣಕುಮಾರ್ ಪತ್ನಿ ಲಕ್ಷ್ಮೀದೇವಿಯನ್ನವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದು ರಕ್ಷಿತ್ 9 ವರ್ಷ ಎಂಬ ಪುತ್ರನಿದ್ದಾನೆ. ವಿನಾಯಕ ನಗರದ ನಿವೃತ್ತಿಯಾದ ASI ರಾಮಾಂಜನಪ್ಪ ಎನ್ನುವರ ಮನೆಯಲ್ಲಿ ಬಾಡಿಗೆಗೆ ವಾಸ ಇದ್ದು ಭಾನುವಾರ ರಾತ್ರಿ ನೋಡುತ್ತಿದ್ದಂತೆ ಈ ಒಂದು ದುರ್ಘಟನೆ ಜರುಗಿ ಹೋಗಿದೆ. ಸುದ್ದಿ ತಿಳಿದ ತಕ್ಷಣ ಪಾವಗಡದ ಪೊಲೀಸರು ಸ್ಥಳಕ್ಕಾಗಮಿಸಿ ಶವವನ್ನು ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಪಾವಗಡ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ತನಿಖೆ ಮಾಡಿದರಷ್ಟೇ ಈ ಒಂದು ಆತ್ಮಹತ್ಯೆಗೆ ನಿಖರವಾದ ಕಾರಣ ತಿಳಿದು ಬರಲಿದೆ. ಭಾನುವಾರ ಪಾವಗಡ ತಾಲೂಕಿನ ಕಳವೇನಹಳ್ಳಿ ಗ್ರಾಮದಲ್ಲಿ ನಾಯಕ ಸಮುದಾಯದ ವತಿಯಿಂದ ನೂತನವಾಗಿ ವಾಲ್ಮೀಕಿ ವಿಗ್ರಹ ಅನಾವರಣ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಜಿ ಸಂಸದರಾದ VS ಉಗ್ರಪ್ಪನವರು ಲೋಕಾರ್ಪಣೆಗೊಳಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. 24 ಸಂಸ್ಕೃತದ ಶ್ಲೋಕಗಳಿದ್ದಾವೆ. 24,000 ಶ್ಲೋಕಗಳು ಸಂಸ್ಕೃತದಲ್ಲಿದ್ದಾವೆ. 500 ಸರ್ಗಗಳಿದ್ದಾವೆ. 7 ಕಾಂಡಗಳಿದ್ದಾವೆ. ಮಹರ್ಷಿ ವಾಲ್ಮೀಕಿ ಬರೆದಿರುವಂತ ರಾಮಾಯಣ ಸುಮಾರು 190 ಭಾಷೆಗಳಿಗೆ ಇಡೀ ವಿಶ್ವದಲ್ಲಿ ಇವತ್ತು ತರ್ಜಿಮೆ ಭಾಷಾಂತರ ಆಗಿರ್ತಕ್ಕಂಥದ್ದನ್ನ ನೋಡ್ಬೋದು. ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಎಷ್ಟು ಜನ ರಾಮಾಯಣವನ್ನ ಓದಿದ್ದೀರಿ? ಕೈ ಎತ್ತಿ ನೋಡೋಣ. ಸೊ ರಾಮಾಯಣವನ್ನ ಓದಲಿ. ಅಟ್ಲೀಸ್ಟ್ NT ರಾಮರಾಯರದ ಲವಕುಶರ ಯಾವ್ದೋ ಸಿನಿಮಾ ಬಂದಿದೆ, ಅದನ್ನಾದ್ರೂ ನೋಡಿದ್ದೀರಾ? ನೋಡಿ, ಅದನ್ನೆಲ್ಲ ನೋಡಿದ್ದೀವಿ ಅಂತ ಹೇಳ್ತಾರೆ. ಸುಮಾರು 7,000 ವರ್ಷಗಳ ಹಿಂದೆ ನಮಗೆ ಬದುಕು 60 70 ಜಾಸ್ತಿ ಅಂದ್ರೆ 100 ವರ್ಷ ನಾವು ಬದುಕಬಹುದು. ಮಹರ್ಷಿ ವಾಲ್ಮೀಕಿ ಈ ಯುಗಗಳನ್ನ ಇವತ್ತು ನಿಖರ ಮಾಡಿದರ. ಸತ್ಯಯುಗ 4,800 ವರ್ಷ, ಅದಾದ ಮೇಲೆ ತ್ರೇತಾಯುಗ 3,600 ವರ್ಷ, ಅದಾದ ಮೇಲೆ ದ್ವಾಪರ ಅಂದ್ರೆ ತ್ರೇತ ಅಂದ್ರೆ ರಾಮ ಮತ್ತೆ ವಾಲ್ಮೀಕಿ ಇದ್ದ ಕಾಲಘಟ್ಟ. ದ್ವಾಪರ ಅಂತ ಹೇಳಿದ್ರೆ ಕೃಷ್ಣ ಮತ್ತು ಧರ್ಮರಾಯ ಭೀಷ್ಮ ಇವರಿದ್ದಂತ ಕಾಲಘಟ್ಟ. ಆ ದ್ವಾಪರ 2,400 ವರ್ಷ. ಕಲಿಯುಗ ನಾವೆಲ್ಲ ಇದ್ದೀವಲ್ಲ, ಇದು 1,200 ವರ್ಷ ಅಂತ ಹೇಳಿ ರಾಮಾಯಣದಲ್ಲೂ ಮತ್ತು ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರ ಪ್ರಕಾರ ಸುಮಾರು 7,000 ವರ್ಷಗಳ ಹಿಂದೆ ರಾಮಾಯಣ ನಮ್ಮ ನಿಮ್ಮೆಲ್ಲರ ವಂಶಜನಾಗಿರುವಂತ ಮಹರ್ಷಿ ವಾಲ್ಮೀಕಿ ಇವತ್ತು ಆ ರಾಮಾಯಣವನ್ನ ಬರೆದಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಅಂತ ಹೇಳಿ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ನಡೆಯಲು ಸಂಸ್ಥಾನದ ಪೀಠಾಧ್ಯಕ್ಷರಾದ ಸಂಜಯ್ ಕುಮಾರ ಸ್ವಾಮೀಜಿ, ವಾಲ್ಮೀಕಿ ಮುಖಂಡರಂಥ ಓಂಕಾರ್ ನಾಯ್ಕ್, ಪಾಳೇಗೌಡ ಲೋಕೇಶ್ ಮತ್ತು ಪ್ರಾಂಶುಪಾಲರಂಥ KO ಮಾರಪ್ಪ ಸೇರಿದಂತೆ ನಾಯಕ ಸಮುದಾಯದ ಮುಖಂಡರುಗಳು ಭಾಗವಹಿಸಿದ್ದರು. ಪಾವಗಡ ತಾಲೂಕಿನಲ್ಲಿ ಯಾರದೇ ಎಗ್ಗಿಲ್ಲದೆ ಅಕ್ರಮವಾಗಿ ಟ್ರ್ಯಾಕ್ಟರ್ಗಳಲ್ಲಿ ಮರಳು ಸಾಗಾಟ ನಡೆಯುತ್ತಿದ್ದು, ಇತ್ತೀಚೆಗಷ್ಟೇ ಪಾವಗಡ ತಾಲೂಕಿನ ದೊಮ್ಮತ್ಮರಿ ಗ್ರಾಮದ ಆಂಧ್ರದಿಂದ
ಸುತ್ತುವರೆದ ಈ ಒಂದು ಮರಳನ್ನು ಸಾಗಿಸುತ್ತಿರುವಾಗ ಮಧುಗಿರಿಯ DYSP ಸ್ಕ್ವಾಡ್ 4 ಟ್ರಾಕ್ಟರ್ಗಳನ್ನು ಬಂಧಿಸಿ ಅವರನ್ನು ಜೈಲಿಗೆ ಅಟ್ಟಿದ್ದಾರೆ. ಇದೇ ರೀತಿ ನಾಗರಮಳಿಕೆಯ ಸುತ್ತಮುತ್ತ ತಿಮ್ಮಮ್ಮನಹಳ್ಳಿ, BKಹಳ್ಳಿ ಗ್ರಾಮಗಳಲ್ಲೂ ಸಹ ಈ ಒಂದು ಅಕ್ರಮವಾಗಿ ಟ್ರ್ಯಾಕ್ಟರ್ಗಳನ್ನು ಸಾಗಾಟ ಮಾಡುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಬೇಕೆಂದು ಪಾವಗಡ ತಾಲೂಕಿನ ಜನತೆ, ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.